ಅನುದಿನ ಅನುಸರಿಸು ಸಮರ್ಪಿಸಲಿರುವ ಶಿವಯೋಗಿ ಶ್ರೇಷ್ಠ ಸಂತ ಪೂಜ್ಯ ಶ್ರೀ ಶಿವಲಿಂಗ ಶಿವಾಚಾರ್ಯ ಕಿರುಚಿತ್ರ ಬಿಡುಗಡೆ. ದಿನಾಂಕ 14 ಏಪ್ರಿಲ್ 2024 ರವಿವಾರ. ಸರಳ ಸಜ್ಜನಿಕೆಯ ಶಿವಯೋಗಿ. ಭಾರತ ದೇಶದ ಭವ್ಯವಾದ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಕರ್ನಾಟಕದ ಮಠ ಮಾನ್ಯಗಳ ಹೆಜ್ಜೆ ಗುರುತುಗಳು ಸೂರ್ಯಚಂದ್ರರಷ್ಟೇ ಶ್ರೇಷ್ಠವಾದವುಗಳು. ಸ್ವಾತಂತ್ರ್ಯಾನಂತರದಲ್ಲಿ ದೇಶದೆಲ್ಲೆಡೆ ಆಗುತ್ತಿದ್ದ ಅನೇಕ ಅರಾಜಕತೆಗಳು ಸಹಜವಾಗಿಯೇ ಕರ್ನಾಟಕ ರಾಜ್ಯದಲ್ಲಿಯೂ ಕಾಣಿಸಿಕೊಂಡಿದ್ದವು. ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚಾಗಿದ್ದ ಬಡತನ, ಅಜ್ಞಾನ, ಅನಕ್ಷರತೆ, ಮೂಢನಂಬಿಕೆಗಳು ತಾಂಡವಾಡುತ್ತಿರುವ ಕಾಲಘಟ್ಟದಲ್ಲಿ ಕರ್ನಾಟಕ ರಾಜ್ಯದ ಅನೇಕ ವೀರಶೈವ ಲಿಂಗಾಯತ ಮಠ ಮಾನ್ಯಗಳು ಜನಸಾಮಾನ್ಯರ ಕಷ್ಟಗಳಿಗೆ ಕೈಜೋಡಿಸಿ ಭಕ್ತರ ನೋವುಗಳಿಗೆ, ಅಸಹಾಯಕತೆಗೆ, ಹಸಿವಿಗೆ, ಹೆಗಲಿಗೆ ಹೆಗಲು ಕೊಟ್ಟು ಭಕ್ತರನ್ನು ಕಾಪಾಡಿ ಕೈ ಹಿಡಿದು ನಡೆಸಿದ ಮಠ ಮಾನ್ಯಗಳು ಅನೇಕ ಇವೆ. ಅವುಗಳಲ್ಲಿ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿಭಾಗದಲ್ಲಿರುವ ಕಟ್ಟಕಡೆಯ ಗ್ರಾಮ ಹೆಡಗಾಪುರದ ಶ್ರೀ ಶಿವಲಿಂಗೇಶ್ವರ ಸಂಸ್ಥಾನ ಹಿರೇಮಠವು ಅತ್ಯಂತ ಮುಂಚೂಣಿಯಲ್ಲಿದೆ ಅಂದರೆ ತಪ್ಪಾಗಲಾರದು. ಸ್ವಾತಂತ್ರ್ಯಾನಂತರದಲ್ಲಿ ಕರ್ನಾಟಕದ ಇಂತಹ ಗಡಿ ಭಾಗಗಳಲ್ಲಿನ ಜನಸಾಮಾನ್ಯರ ಬದುಕು ತುಂಬಾ ಯಾತನದಾಯಕವಾಗಿತ್ತು. ಇಲ್ಲಿನ ಬಡತನ, ಅಜ್ಞಾನ, ಅಂಧಾನುಕರಣೆ, ಮೂಢನಂಬಿಕೆಗಳ ಆಚರಣೆ, ಅನಕ್ಷರತೆಯಲ್ಲಿ ಜನರು ಬಳಲುತ್ತಿದ್ದರು. ಅನೇಕ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಅವರು ನಿತ್ಯ ಪರದಾಡುವಂತಹ ಸ್ಥಿತಿಯಲ್ಲಿ ಜೀವನ ಮಾಡುತ್ತಿದ್ದರು. ಕೃಷಿಯನ್ನೇ ನಂಬಿಕೊಂಡು ಬದುಕುತ್ತಿದ್ದವರ ಜೀವನ ಕಾಲಕಾಲಕ್ಕೆ ಮಳೆ ಬೆಳೆಗಳಾಗದೆ ಅಕಾಲಿಕ ಬರಗಾಲದಿಂದ ನಿರಂತರವಾಗಿ ಕ್ಷಾಮ ತಲೆದೂರುತ್ತಿತ್ತು. ಅಂತಹ ಸಂದರ್ಭದಲ್ಲಿ ಇಲ್ಲಿನ ಜನಸಾಮಾನ್ಯರ ಕಷ್ಟಗಳಿಗೆ ಸಂಜೀವಿನಿಯಾಗಿ ನಿಂತದ್ದು ಹೆಡಗಾಪುರ ಗ್ರಾಮದ ಶ್ರೀ ಶಿವಲಿಂಗೇಶ್ವರ ಸಂಸ್ಥಾನ ಮಠ. ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಹೆಡಗಾಪುರ ಎಂಬ ಗ್ರಾಮವೇ ಅತ್ಯಂತ ಪುರಾಣ ಐತಿಹ್ಯವುಳ್ಳ ಗ್ರಾಮ. ಪುರಾಣ ಕಥೆಗಳಲ್ಲಿ ತನ್ನ ಅಸ್ತಿತ್ವವನ್ನು ಕಾಪಿಟ್ಟುಕೊಂಡು ಬಂದ ಪರಮ ಪುಣ್ಯಭೂಮಿ. ಗುರು ಮತ್ತು ಶರಣರ ಪರಂಪರೆಯ ತವರೂರು. ಅದಕ್ಕೂ ಮಿಗಿಲಾಗಿ ಈ ಗ್ರಾಮದ ಅತ್ಯಂತ ಶ್ರೇಷ್ಠ ಶಕ್ತಿ ಕೇಂದ್ರವೆಂದರೆ ಅದು ಶಿವಲಿಂಗೇಶ್ವರ ಸಂಸ್ಥಾನ ಹಿರೇಮಠ. ಇದು ಅತ್ಯಂತ ಪುರಾತನ ಮಠವಾಗಿದ್ದು ಪಂಚಪೀಠಗಳ ಪರಂಪರೆಯಲ್ಲಿ ಒಂದಾದ ಉಜ್ಜಯಿನಿ ಸದ್ಧರ್ಮ ಪೀಠದ ಪರಂಪರೆಯ ಶಾಖಾ ಮಠವಾಗಿದೆ. ಕರ್ತೃಪುರುಷ ಶ್ರೀ ಶಿವಲಿಂಗೇಶ್ವರರಿಂದ ಆರಂಭಗೊಂಡ ಈ ಮಠವು ಇಡೀ ನಾಡಿನಾದ್ಯಂತ ಅತ್ಯಂತ ಪ್ರಸಿದ್ಧವಾದದ್ದು ಮಾತ್ರ ಶ್ರೀ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಕಾಲಘಟ್ಟದಲ್ಲಿ. ಪರಮ ಪೂಜ್ಯ ಶ್ರೀ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಮೂಲತಃ ವಿಜಯಪುರ ಜಿಲ್ಲೆಯ ಬಿಜ್ಜರಿಗಿ ಗ್ರಾಮದ ಹತ್ತಿರವಿರುವ ಗೊಣಸಗಿ ಗ್ರಾಮದಲ್ಲಿ 1944ನೇ ಇಸ್ವಿ ಫೆಬ್ರವರಿ 1ನೇ ತಾರೀಕಿನಂದು ಜನಿಸಿದರು. ಪೂಜ್ಯರ ಪೂರ್ವಾಶ್ರಮದ ಹೆಸರು ಕುಮಾರದೇವರು ಎಂದು ಇತ್ತು. 1961-62ರಲ್ಲಿ ಹೆಡಗಾಪುರ ಶ್ರೀಮಠಕ್ಕೆ ಪಟ್ಟಾಭಿಷೇಕವಾದ ನಂತರ ಅವರ ಹೆಸರು ಪರಮಪೂಜ್ಯ ಶ್ರೀ ಶಿವಲಿಂಗ ಶಿವಾಚಾರ್ಯರೆಂದು ಪ್ರಸಿದ್ಧವಾಯಿತು. ಇವರ ಪೂರ್ವಾಶ್ರಮದ ತಂದೆಯ ಹೆಸರು ವೇದಮೂರ್ತಿ ರುದ್ರಯ್ಯನವರು, ತಾಯಿ ಗೌರಮ್ಮನವರು. ಸ್ವತಂತ್ರ ಪೂರ್ವದಲ್ಲೇ ಜನಿಸಿದ ಶ್ರೀಗಳು ಆಗಿನ ಕಾಲದಲ್ಲಿ ಮುಲ್ಕಿ ಪರೀಕ್ಷೆಯಲ್ಲಿ ಪಾಸಾಗಿ ದಾಖಲೆ ಬರೆದವರು. ವೀರಶೈವ ಲಿಂಗಾಯತ ಮಠಗಳಿಗೆ ಮರಿಗಳಾಗಬೇಕೆಂದರೆ ಕಡ್ಡಾಯವಾಗಿ ಶಿವಯೋಗ ಮಂದಿರದಲ್ಲಿ ಪ್ರಶಿಕ್ಷಣ ಕಲಿಯಬೇಕೆಂಬುದು ಅವತ್ತಿಗೆ ಅಲಿಖಿತ ನಿಯಮದಂತಿತ್ತು. ಈಗಲೂ ಇದೆ. ಹಾಗಾಗಿಯೇ ಶ್ರೀಗಳು ಶಿವಯೋಗ ಮಂದಿರದಲ್ಲಿ ತಮ್ಮ ಅಮೂಲ್ಯವಾದ ಶಿಕ್ಷಣವನ್ನು ಪಡೆದುಕೊಂಡರು. ಅಲ್ಲಿದ್ದಾಗಲೇ ಕಾವ್ಯತೀರ್ಥ ಪದವಿ ಪಡೆದುಕೊಂಡರು. ಬಿಜ್ಜರ್ಗಿಯಲ್ಲಿ ಬಾಲ್ಯದಲ್ಲಿ ಕಲಿಯುತ್ತಿರುವಾಗ 5, 6 ಮತ್ತು 7ನೇ ತರಗತಿಯವರೆಗೆ ವಿಜಯಪುರದ ನಡೆದಾಡುವ ದೇವರೆಂದೇ ಖ್ಯಾತರಾಗಿದ್ದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಇವರ ಸಹಚರರು ಆಗಿದ್ದರು ಎಂಬುದು ಹೆಗ್ಗಳಿಕೆಯ ಸಂಗತಿ. ಇವತ್ತಿನ ಹೆಡಗಾಪುರ ಗ್ರಾಮದ ಸದ್ಯದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಶಿವಲಿಂಗ ಶಿವಾಚಾರ್ಯರು ಮಹಾನ್ ಜ್ಞಾನಿಗಳು, ತಪಸ್ಸಿಗಳು ಮತ್ತು ಅತ್ಯಂತ ಮುಖ್ಯವಾಗಿ ಕರುಣಾಮಯಿಗಳು. ತಾಯಿ ಹೃದಯದವರು, ಅಂತಃಕರುಣೆ, ತನ್ನ ನಂಬಿ ಬಂದ ಭಕ್ತರಿಗೆ ಸದಾ ಕಾಮಧೇನು ಕಲ್ಪವೃಕ್ಷವಾಗಿದ್ದವರು. ತನ್ನ ಭಕ್ತ ಮೊದಲು ಶ್ರೀಮಂತನಾಗಬೇಕು, ಆ ಭಗವಂತ ಕೊಡುತ್ತಾನೆ, ಹೇಗೋ ನಡೆಯುತ್ತದೆ. ಆದರೆ ಯಾವತ್ತಿಗೂ ಮಠ ಮಾನ್ಯಗಳು ಭಕ್ತರಿಗೆ ಹೊರೆಯಾಗಬಾರದು.
ಆ ಭಕ್ತರೇ ನಡೆಸಿಕೊಂಡು ಸಂತೋಷ ಪಡಬೇಕು ಎಂಬುದು ಶ್ರೀಗಳ ಉದ್ದೇಶವಾಗಿತ್ತು. ಇಡೀ ಬೀದರ್ ಜಿಲ್ಲಾದಲ್ಲಿ ಮೊದಲ ವಸತಿ ಶಾಲೆಯನ್ನು ತೆರೆಯಲಾಯಿತು. ಇನ್ನು ವಿಶೇಷ ಅಂದರೆ ಎಲ್ಲ ಮಕ್ಕಳಿಗೆ ಶಾಲೆ ಮತ್ತು ವಸತಿ ಸಹಿತ ಸಂಪೂರ್ಣವಾಗಿ ಉಚಿತವಾದ ಶಿಕ್ಷಣವನ್ನು ನೀಡಿದರು. ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತ ಅನೇಕ ವಿದ್ಯಾರ್ಥಿಗಳು ಈಗ ಉನ್ನತವಾದ ಹುದ್ದೆಯಲ್ಲಿದ್ದಾರೆ. ಬರಗಾಲದಲ್ಲಿ ಹೆಡಗಾಪುರ ಗ್ರಾಮದ ಸಾವಿರಾರು ಜನರಿಗೆ ಗಂಜಿ ಕೇಂದ್ರಗಳಿಂದ ತಿಂಗಳಾನುಗಟ್ಟಲೆ ಆಹಾರ ಒದಗಿಸಿ ಕೈ ಹಿಡಿದು ಕಾಪಾಡಿದ ಕೀರ್ತಿ ಶ್ರೀಮಠಕ್ಕೆ ಸಲ್ಲುತ್ತದೆ. ಭಕ್ತರ ಸಂಕಷ್ಟಗಳನ್ನು ಪರಿಹಾರ ಮಾಡುವಲ್ಲಿ ಸದಾ ಮುಂದೆ ಇದ್ದ ಶಿವಲಿಂಗ ಶ್ರೀಗಳು ಅತ್ಯಂತ ಸರಳವಾಗಿ ಸಜ್ಜನಿಕೆಯಿಂದ ನಡೆದುಕೊಂಡವರು. ಯಾವತ್ತೂ ಯಾರಲ್ಲೂ ಭೇದ ಭಾವ ಮಾಡಿದವರಲ್ಲ. ಎಲ್ಲರನ್ನೂ ಸಮಾನವಾಗಿ ಕಂಡವರು, ಕಾಣುತ್ತಲೇ ಬಂದವರು. ದೇಶದ ಹಲವು ಶಕ್ತಿ ಪೀಠಗಳಲ್ಲಿ ಅನುಷ್ಠಾನಗೈದವರು. ಲೋಕಾಂತದಲ್ಲಿ ಏಕಾಂತದ ಚಿಂತನೆ, ಏಕಾಂತದಲ್ಲಿ ಲೋಕಾಂತದ ಚಿಂತನೆ. ಪರಮ ಪೂಜ್ಯರ ಅರಿವು ಆಚಾರದಲ್ಲಿ ಅನುಪಮ ಗುರುಗಳು. ತ್ಯಾಗ ಯೋಗ ಶಿವಯೋಗದ ಯೋಗಿಗಳು. ಸರಳತೆಯೇ ಸಾಧನೆಯ ಸೂತ್ರವೆಂಬಂತೆ ಬದುಕಿ ತೋರಿಸಿದವರು. ಶ್ರೀಗಳ ಪವಾಡವನ್ನು ಇವತ್ತಿಗೂ ಹೆಡಗಾಪುರ ಗ್ರಾಮದ ಅನೇಕ ಹಿರಿಯರು ಮೆಲುಕು ಹಾಕುತ್ತಾರೆ. ಅಂತಹ ದೈವಾಂಶ ಸಂಭೂತರಾದ ಶ್ರೀಗಳು ಸದಾ ಸಮಾಧಾನಿ. ಅಂತಹ ಮಹಾನ್ ಜ್ಞಾನಿಯ ಗುರುವಂದನಾ ಕಾರ್ಯಕ್ರಮದಲ್ಲಿ ತಾವೆಲ್ಲ ಇಂದು ಒಂದಾಗಿದ್ದೀರಿ. ಇದು ತಮ್ಮೆಲ್ಲ ಭಕ್ತ ಬಾಂಧವರ ಪೂರ್ವಜನ್ಮದ ಪುಣ್ಯವೇ ಸರಿ. ಪ್ರಸ್ತುತ 2016-17ನೇ ಸಾಲಿನ ಗೆಳೆಯರ ಬಳಗ. ಅನುದಿನ ಅನುಸರಿಸು ಸಂಸ್ಥೆಯ ಸಂಸ್ಥಾಪಕರು ಪೂಜ್ಯ ಶ್ರೀ ಶಬ್ರ 108 ದಾರುಕಲಿಂಗ ಶಿವಾಚಾರ್ಯರು. ಅನುದಿನ ಅನುಸರಿಸು ಸಂಸ್ಥೆಯ ಅಧ್ಯಕ್ಷರು ಪೂಜ್ಯ ಶ್ರೀ ಬಮ್ಮಲಿಂಗ ದೇವರು. ಅನುದಿನ ಅನುಸರಿಸು ಸಂಸ್ಥೆಯ ಉಪಾಧ್ಯಕ್ಷರು ಪೂಜ್ಯ ಶ್ರೀ ಪ್ರಣವ್ ದೇವರು. ಗುರುವಂದನಾ ಹಾಗೂ ಗುರು ಪಟ್ಟಾಭಿಷೇಕ ಯಶಸ್ವಿಗೆ ಮಾರ್ಗದರ್ಶನ ಮಾಡುತ್ತಿರುವ ಪರಮ ಪೂಜ್ಯರಿಗೆ ಸೇವೆ ಸಲ್ಲಿಸುತ್ತಿರುವ ಶ್ರೀಮಠದ ಸಕಲ ಸದ್ಭಕ್ತರಿಗೂ, ತನು ಮನ ಧನ ಸೇವೆಗೈದ ಸರ್ವರಿಗೂ ಅನುದಿನ ಅನುಸರಿಸು ಸಂಸ್ಥೆಯಿಂದ ಅನಂತ ಧನ್ಯವಾದಗಳು.